ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೀವಿ. ಇದು 2ನೇ ದಿನದ್ದು ಲಾಗು. ಸ್ವಲ್ಪ ಲೇಟಾಗಿ ಅಪ್ಲೋಡ್ನ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಆಲ್ರೆಡಿ ಸರ್ಪ ಸಂಸ್ಕಾರ ಪೂಜೆ 1ನೇ ದಿನದ್ದು ಯಾವ ಥರ ಆಯಿತು ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಒಂದು ಸತಿ ನೋಡಿ. ಇದು 2ನೇ ದಿನದ್ದು ಲಾಗು. ನಾವು ಇವತ್ತಿದ್ದೀವಿ ಶಂಕರ ಮಠದಲ್ಲಿ. ಈ ಒಂದು ಮಠ ಬಂದು ಏನು ಕುಕ್ಕೆ ಸುಬ್ರಹ್ಮಣ್ಯ ಮೇನ್ ಟೆಂಪಲ್ ಇದೆ ಅದರ ಪಕ್ಕದಲ್ಲೇ ಬರುತ್ತೆ. ಇವತ್ತು 2ನೇ ದಿನದ ಪೂಜೆ ಈ ಒಂದು ಶಂಕರ ಮಠದಲ್ಲಿ ನಮ್ಮ ಪೂಜೆ ಆಗ್ತಾಯಿದೆ. ಯಾವ ಥರ ಆಗ್ತಾಯಿದೆ ಅಂದರೆ, ಇಲ್ಲಿ ಎಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೋಮನ ಸುಡುತ್ತಾರೆ. ಹಾಗೆ ಇಲ್ಲಿ ದೇವರಿಗೆ ಒಂದು ಅಭಿಷೇಕ ಮಾಡ್ತಾರೆ. ನಾಗದೇವರದ್ದು ಒಂದು ವಿಗ್ರಹ ಇದೆ. ಫಸ್ಟು ಆ ದೇವರಿಗೆ ಅಭಿಷೇಕನ ಮಾಡಿಸಿ ಇಲ್ಲಿ ಹೋಮನೆಲ್ಲ ಸುಡುತ್ತಾರೆ. ಇಲ್ಲಿ 9 ಮಂಡಲಗಳನ್ನು ಹಾಕಿದ್ದಾರೆ. ಇಲ್ಲಿ ರಂಗೋಲಿಯಿಂದ ಏನು ಕಾಣಿಸ್ತಾ ಇದೆ ನೋಡಿ, ಇಲ್ಲಿ 9 ಮಂಡಲಗಳನ್ನು ಹಾಕಿದ್ದಾರೆ. ಅದರ ಪಕ್ಕದಲ್ಲೇ ಚಿಕ್ಕದಾಗಿ ಒಂದು ಸಪ್ರೇಟಾಗಿ ಮಂಡಲನ ಹಾಕಿದ್ದಾರೆ. ಇಲ್ಲಿ ಗೋಧಿ ಹಿಟ್ಟಿನಿಂದ ಅರಿಶಿನ ಮತ್ತು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಒಂದು ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದಾರೆ. ನಿನ್ನೆ ನಾವು ಏನು ಸರ್ಪ ಸಂಸ್ಕಾರ ಪೂಜೆ ಏನು ಮಾಡಿದ್ವಿ, ಆ ಒಂದು ಸರ್ಪ ಸಂಸ್ಕಾರ ಪೂಜೆಗೆ ಇವತ್ತು ಮುಕ್ತಿನ ಕೊಡಿಸ್ತಾರೆ. ಇಲ್ಲಿ ಒಂದು 9 ಮಂಡಲ ಏನು ಹಾಕಿದರೆ, ಪ್ರತಿಯೊಂದು ಮಂಡಲದಲ್ಲಿ ಒಂದೊಂದು ಉಂಡೆಗಳನ್ನು ಇಟ್ಟು ಒಂದೊಂದು ನಾಗದೇವರ ಹೆಸರಲ್ಲಿ ಪೂಜೆನ ಮಾಡಿ ಸಪ್ರೇಟಾಗಿ ಒಂದು ಏನು ಮಂಡಲ ಮಾಡಿದರು. ನಿನ್ನೆ ಸರ್ಪ ಸಂಸ್ಕಾರ ಪೂಜೆ ಏನು ಮಾಡಿದ್ವಿ, ಆ ಒಂದು ಚಿಕ್ಕದಾಗಿ ಮಾಡಿರುವಂಥ ಮಂಡಲದಲ್ಲಿ ಆ ಒಂದು ದೇವರ ಹೆಸರಲ್ಲಿ ಒಂದು ಚಿಕ್ಕದಾಗಿ ಗೋಧಿ ಹಿಟ್ಟಿನ ಉಂಡೆನ ಇಟ್ಟು ಅಲ್ಲಿ ಒಂದು ಪೂಜೆನ ಮಾಡಿಸಿ, ಇಲ್ಲಿ 9 ಮಂಡಲದಲ್ಲಿ ಇರುವಂಥ ಒಟ್ಟಿಗೆ ಏನು ನಾಗದೇವರಿದ್ದಾರೆ ಆ ಒಂದು ನಿನ್ನೆ ಸರ್ಪ ಸಂಸ್ಕಾರ ಪೂಜೆ ಏನು ಮಾಡಿದ್ವಿ, ಇವತ್ತು ಅದರದ್ದು ಒಂದು ಅದನ್ನು ಸ್ವರ್ಗಕ್ಕೆ ಸೇರಿಸೋದು. ಅಂದರೆ ಈ 9 ಮಂಡಲ ಏನು ನಾವು ಮಾಡಿದ್ವಿ ಇದ್ರ ಜೊತೆ ನಿನ್ನೆ ಸರ್ಪ ಸಂಸ್ಕಾರಕ್ಕೆ ಅದಕ್ಕೆ ಮುಕ್ತಿನ ಕೊಟ್ಟಿದ್ವಿ. ಇದ್ರ ಜೊತೆಗೆ ಅದನ್ನು ಸೇರಿಸಿ ಆ ಒಂದು ದೇವರ ಜೊತೆ ಈ ಒಂದು ದೇವರನ್ನು ಸೇರಿಸೋದು ಈ ಒಂದು ಪೂಜೆ ಆಗಿರುತ್ತೆ. ಪೂಜೆ ಎಲ್ಲ ಆದಮೇಲೆ 5 ಜನ ಬ್ರಾಹ್ಮಣರಿಗೆ ದಾನ ಕೊಡಬೇಕು. ತೆಂಗಿನಕಾಯಿ ಮತ್ತು ದಕ್ಷಿಣೆನ ಇಟ್ಟು ಬ್ರಾಹ್ಮಣರಿಗೆ ದಾನ ಕೊಟ್ಟು ನಮಸ್ಕಾರ ಮಾಡಿ ಅವ್ರದ್ದು ಆಶೀರ್ವಾದನ ತಗೋಬೇಕು. ಆ ಒಂದು ಪೂಜೆ ಆದಮೇಲೆ ನಾವು ಆಕಳ ಪೂಜೆನ ಮಾಡಬೇಕು. ಅಲ್ಲಿ ಒಂದು ಹಸು ಇರುತ್ತೆ, ಆ ಹಸು ಹತ್ರ ಹೋಗಿ ದಕ್ಷಿಣೆನ ಇಟ್ಟು ಅಲ್ಲೇ ಕುಂಕುಮನೂ ಇರುತ್ತೆ, ಕುಂಕುಮ ಇಟ್ಟು ಹಸುವಿಗೆ ಸ್ವಲ್ಪ ತಿನ್ನೋಕ್ಕೆ ಮೇವು ಕೊಟ್ಟು ಆ ಒಂದು ಪೂಜೆನ ಮಾಡಿ ಆ ಒಂದು ಹಸುವಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಆ ಹಸುವಿನ ಒಂದು ಆಶೀರ್ವಾದ ತಗೊಂಡು ಆಮೇಲೆ ದೇವರ ದರ್ಶನ ಮಾಡಬೇಕು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಮಾಡಿಕೊಂಡು ಇವಾಗ ಆದಿ ಸುಬ್ರಹ್ಮಣ್ಯದಲ್ಲಿ ಬಂದು ಇವಾಗ ಆದಿ ಸುಬ್ರಹ್ಮಣ್ಯನ ದರ್ಶನ ಮಾಡ್ತಾಯಿದ್ದೀವಿ. ಅದೆಲ್ಲ ಮುಗಿಸಾದ್ಮೇಲೆ ಅಲ್ಲೇ ನಮಗೆ ಪೂಜೆ ಮಾಡಿಸಿದವ್ರಿಗೆ ನಾಷ್ಟ ಇರುತ್ತೆ. ಬೆಳಗ್ಗಿನ ನಾಷ್ಟ ನಾವು ಅಲ್ಲೇ ದೇವಸ್ಥಾನದಲ್ಲೇ ಮಾಡ್ತಾಯಿದ್ದೀವಿ. ನಮಗೆ ಇಲ್ಲಿ ದೇವ್ರ ಪ್ರಸಾದ ಅಂತೇಳಿ ಹೋಮಕ್ಕೆ ತೆಂಗಿನಕಾಯಿಯನ್ನು ಹೊಡೆದಿದ್ರು. 2 ತೆಂಗಿನಕಾಯಿ ಬಟ್ಲು ಹೋಮ ಸುಡೋಕ್ಕೆ ಕಡಲೆಪುರಿ ಏನು ತೊಗೊಂಬಂದಿದ್ರು. ಮಿಕ್ಕಿರುವಂಥ ಕಡಲೆಪುರಿನ ಕೊಟ್ಟಿದ್ದರು. ತೆಂಗಿನಕಾಯಿನ ಸ್ವೀಟ್ ಮಾಡ್ಕೊಂಡು ತಿನ್ನಿ, ಮಿಕ್ಕಿರುವಂಥ ಕಡಲೆಪುರಿನ ಬೆಲ್ಲ ಮತ್ತು ತುಪ್ಪ ಹಾಕ್ಕೊಂಡು ತಿನ್ನಿ, ಬೇರೆ ಯಾರಿಗೂ ಕೊಡಬಾರ್ದು. ಪೂಜೆ ಆಗಿದ್ದ ನೀವು ಡೈರೆಕ್ಟಾಗಿ ನಿಮ್ಮ ಮನೆಗೆ ಹೋಗಬೇಕು ಅಂತ ಹೇಳಿದರು. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದು ಬೇಡವಾ ಅಂತ ನಾವು ಕೇಳಿದ್ವಿ. ನಾನ್ ವೆಜ್ ತಿನ್ನೋರಾದರೆ ತಿನ್ನಬೇಡಿ, ಈರುಳ್ಳಿ ಬೆಳ್ಳುಳ್ಳಿ ನಿಮ್ಮ ಇಷ್ಟ, ತಿಂದರೆ ತಿನ್ಬೋದು, ಬಿಟ್ಟರೆ ಬಿಡ್ಬೋದು, ಅದನ್ನು ನಾನು ಹೇಳಲ್ಲ ಅಂತಂದರು. ಪೂಜೆ ಎಲ್ಲ ಆಯಿತು. ಇವಾಗ ಊರಿಗೆ ಹೊಂಟಿವಿ, ಬ್ಯಾಗೆಲ್ಲ ರೆಡಿ ಮಾಡೀವಿ. 3 ದಿವಸ ಆಯಿತು ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದು. ಇವಾಗ ನೋಡ್ರಿ ಇದೇ ರೂಮಲ್ಲಿದ್ವಿ. ಇವಾಗ ಹೋಗ್ಬೇಕು, ರೂಮ್ ಖಾಲಿ ಮಾಡಬೇಕು. ನಮ್ಮ ಬ್ಯಾಗೆಲ್ಲ ರೆಡಿ ಆಗ್ಯಾವ, ಇನ್ನು ಊರಿಗೆ ಹೋಗ್ತಾಯಿದ್ದೀವಿ. ನೋಡ್ರಿ ಪೂಜೆ ಎಲ್ಲ ಮಸ್ತಾಯಿತು. ಬರ್ರಿ ಆಮೇಲೆ ಸಿಗ್ತೀನಿ. ಇವಾಗ ಬಸ್ ಸ್ಟಾಪ್ ಹತ್ರ ಬಂದ್ವಿ. KSRTC ಬಸ್ನೆಲ್ಲ ಹುಡುಕ್ತಾ ಇದ್ವಿ, ತುಂಬಾ ರಶ್ ಇತ್ತು. ಇವಾಗ ವೆಕೇಷನ್ ಇರೋದ್ರಿಂದ ತುಂಬ ಜನನೇ ಬರ್ತಾಯಿದ್ರು ದೇವಸ್ಥಾನಕ್ಕೆಲ್ಲ. ಹಂಗಾಗಿ ಎಕ್ಸ್ಟ್ರಾ ಬಸ್ಗಳನ್ನ ಬಿಟ್ಟಿದ್ರು. ಇಲ್ಲಿ BMTC ಬಸ್ನ ಸಿಕ್ತು, ಅದಕ್ಕೆ ನಾವು BMTC ಬಸ್ಸಲ್ಲೇ ಹೋಗೋಣ ಅಂತೇಳಿ ಇವಾಗ ಈ ಬಸ್ನ ಹತ್ಕೊತಾ ಇದ್ದೀವಿ. ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಈ ಬಸ್ಸು ಹೋಗ್ತಾ ಇದೆ. ಹಂಗಾಗಿ ಈ ಬಸ್ನೇ ಹತ್ಕೊಂಡ್ವಿ. ಅಷ್ಟೊಂದೇನೂ ರಶ್ ಇರಲಿಲ್ಲ, ಸೀಟು ಲೆವೆಲ್ ಇತ್ತು. ಇವಾಗ ನಾವು ಹೋಗ್ತಾಯಿದ್ದೀವಿ ನೋಡ್ರಿ. ಫೈನಲಿ ದೇವ್ರದ್ದು ದರ್ಶನ ಎಲ್ಲ ಮಸ್ತಾಯಿತು. ಇವಾಗ ಲಾಸ್ಟಲ್ಲಿ ಒಂದು ಸತಿ ದೇವಸ್ಥಾನನೂ ತೋರಿಸ್ಬಿಡ್ತೀನಿ. ಇಲ್ಲೆಲ್ಲ ತುಂಬ ಜನ ಬರ್ತಾನೆ ಇದ್ದಾರೆ. ತುಂಬ ಗದ್ದಲ ಅಂತ ಅನಿಸುತ್ತೆ, ಆದರೆ ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಿ ಆರಾಮಾಗಿ ದೇವ್ರ ದರ್ಶನ ಆಗಿಬಿಡುತ್ತೆ. ಏನು ಕಷ್ಟ ಅಂತ ಏನೂ ಅನಿಸೋದಿಲ್ಲ. ಇವಾಗ ನಾವು ನೋಡ್ರಿ ಬೆಂಗಳೂರು ಕಡೆ ನಮ್ಮ ಪಯಣ ಆಗ್ತಾಯಿದೆ. 3 ದಿವಸ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ದೇವ್ರ ದರ್ಶನ ಎಲ್ಲ ಸಖತ್ತಾಗಿ ಮಾಡಿದ್ವಿ.
ಇವಾಗ ಮತ್ತೆ ನಾವು ಬೆಂಗಳೂರು ಕಡೆ ನಮ್ಮ ಪಯಣ ಇತ್ತು. ಈ ಥರ ಇತ್ತು ನೋಡ್ರಿ ಇವತ್ತಿನ ಲಾಗು, 2ನೇ ದಿನದ ಲಾಗು. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ, ಕ್ಷಮೆ ಇರಲಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.